ಶಾಸಕರ ಕಚೇರಿ ಲಿಂಗಸೂರು ತಾಲೂಕಿನಲ್ಲಿ ಇರಲಿಲ್ಲ. ಸ್ವಂತ ಕಟ್ಟಡದಲ್ಲಿಯೇ ಆಡಳಿತ ಮಾಡ್ತಾ ಇದ್ದಾರೆ. ತಾಲೂಕು ಪಂಚಾಯತಿಯಲ್ಲಿ ಒಂದು ಚಿಕ್ಕದಾದಂಥ ಒಂದು ರೂಮನ್ನು ಕೊಟ್ಟಿದ್ರು. ಆ ರೂಮ್ನಲ್ಲಿ ಯಾವುದೋ ನಾವು KDP ಮೀಟಿಂಗ್ ಬಂದಾಗ ಆ ರೂಮಲ್ಲಿ ಬಿಟ್ಟರೆ ಚಿಕ್ಕ ರೂಮ್ ಇತ್ತು. ಅವ್ರಿಗೆ ಏನೇನೋ ರೂಮ್ ಕೂಡ ಭಾಳಷ್ಟು ಇರೋದ್ರಿಂದ ಹೊಸ ಕಟ್ಟಡ ಕಟ್ಟಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟಾಗ ಸರ್ಕಾರದಿಂದ ಎಲ್ಲ ರೀತಿಯಿಂದ ಸಹಕರಿಸಿದ್ದು ಇವತ್ತು ಶಾಸಕರ ಭವನವನ್ನು ಮಾಡಿ ಇನ್ನು ತಾಲೂಕಿನ ಜನತೆ ಎಲ್ಲ ರೈತ ಬಾಂಧವರು ಇರ್ತಕ್ಕಂಥ ಎಲ್ಲ ನನ್ನ ತಾಲೂಕಿನ ಜನತೆಗೆ ಈ ಕಚೇರಿ ಭಾಳ ಉಪಯೋಗ ಆಗುತ್ತೆ. ಯಾಕಂದರೆ ಏನೇ ವಿಷಯ ಇದ್ರೆ ಡೈರೆಕ್ಟಾಗಿ ಕಚೇರಿಗೆ ಹೋದರೆ ಕಚೇರಿಗಳು ಫ್ರೀಯಾಗಿ ಇರ್ತಾನೆ. ಅಟ್ಲೀಸ್ಟ್ ನಮ್ಮ ಕುಟುಂಬ ಪುಸ್ತಕಗಳು ಕೂಡ ಏನಾದರೂ ಹೇಳ್ಕೊಂಡು ಬರಬೇಕು ಅಂತಕ್ಕಂಥ ಭಾವನೆಗಳು ಎಲ್ಲರಲ್ಲಿ ಬರ್ತಕ್ಕಂಥದ್ದು. ಆ ಉಪಯೋಗವನ್ನು ಕೂಡ ಎಲ್ಲರಿಗೂ ಇವತ್ತು ಅನುಕೂಲ ಆಗಲಿರೋ ಉದ್ದೇಶದಿಂದ ಇವತ್ತು ಶಾಸಕರ ನೂತನ ಕಚೇರಿಯನ್ನು ದಿನಗಳನ್ನು ಮಾಡಿದ್ದೀವಿ. ಇದು ಇನ್ನು ಕಾಯಮಾಗಿ ಉಳಿತಕ್ಕಂಥದ್ದು. ಯಾಕಂದರೆ ದೊಡ್ಡ ನಾವು ಲಿಂಗಸೂರು ತಾಲೂಕಿನಲ್ಲಿ ತಾಲೂಕು ಜಿಲ್ಲಾ ಕೇಂದ್ರ ಆಗಿ ಮಾಡಬೇಕು ಬಂದು ತಾಲೂಕು ಇವತ್ತು ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ನಮ್ಗೆ ಈಗಾಗಲೇ ಸಿಟಿ ಸುಮಾರು ಪ್ರತಿ ವರ್ಷ 400-500 ಮನೆಗಳ ಕಟ್ಟಡಗಳನ್ನು ಪ್ರೊವಿಷನ್ ಕೊಡ್ತಕ್ಕಂಥದ್ದು ಕಾಣ್ತಾ ಇದೆ. ಲಿಂಗಸೂರು ತಾಲೂಕು ಭಾಳ ಅದ್ಭುತವಾಗಿ ಬೆಳೀತಾ ಇದೆ. ಹಾಗಾಗಿ ಈ ಎಲ್ಲ ರೀತಿಯಿಂದ ಅನುಕೂಲ ಆಗೋ ಉದ್ದೇಶದಿಂದ ಶಾಸಕರ ಕಚೇರಿಯಲ್ಲಿ ಒಂದು ಮಾಡ್ಕೊಂಡಿರ್ತಕ್ಕಂಥದ್ದು ಎಲ್ಲರಿಗೂ ಒಳ್ಳೆಯದಾಗ ಕೂಡ ಆಗ್ತಿದೆ ಅಂತಕ್ಕಂಥದ್ದನ್ನು ನಾವು ಭಾವಿಸಿದ್ವಿ. ಮುಂದೆ ಯಾರೇ ಏನೇ ವಿಷಯಗಳಿದ್ರೆ ಮುಂದೆ ಕೊರತೆಗಳಿದ್ರೆ ಬಂದು ಇಲ್ಲಿ ಹೇಳ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದನ್ನು ನಾನು ನನ್ನ ಮತಕ್ಷೇತ್ರದ ಜನತೆಗೆ ನಾನು ಮನವಿಯನ್ನು ಮಾಡ್ತೀನಿ. ಇದ್ರ ಜೊತೆಯಲ್ಲಿ ಇವತ್ತು ಅನೇಕ ಏನು ನಮ್ಮ ತಾಲೂಕುಗಳಲ್ಲಿ ಸಮಸ್ಯೆಗಳದಾವ. ಈಗಾಗಲೇ ನಾವು ಕುಡಿಯ ನೀರಿನ ಸಮಸ್ಯೆಗಳು ಸಭಾಪತಿ ಮೀಟಿಂಗ್ ಕರೆದಿದ್ದೀವಿ. ನಾವು ನಮ್ಮ ಸಹಾಯಕ ಆಯುಕ್ತರು ಕೂಡ ಸಭೆ ಕರೆದಿದ್ದೀವಿ. ಇದರಲ್ಲೂ ಪುರಸಭೆ ಮತ್ತು ಲಿಂಗಸೂರು ಪುರಸಭೆ ಎರಡೂ ಪುರಸಭೆಯಲ್ಲಿ ಇವತ್ತು ಸಭೆಗಳನ್ನು ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳಿರ್ತಕ್ಕಂಥ ತಿಳ್ಕೊಳ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ. ಯಾಕಂದರೆ ಈಗಾಗಲೇ ಸಮಸ್ಯೆಗಳು ಭಾಳಷ್ಟಿದೆ. ಕುಡಿಯ ನೀರಿನ ಸಮಸ್ಯೆ ಇದೆ, ಚರಂಡಿ ಸ್ವಚ್ಛತೆ ಸಮಸ್ಯೆ ಇದೆ, ರಸ್ತೆಗಳಾಗಬೇಕು ಅಂತಕ್ಕಂಥ ಸಮಸ್ಯೆಗಳಿದಾವೆ. ಕೆಲವೊಂದು ಕಡೆ ಕೆಲವೊಂದು ಸಮಸ್ಯೆಗಳು ಭಾಳಷ್ಟು ಉಪಕೋಸದಲ್ಲಿ 2 ಸಭೆಗಳೆಲ್ಲ ನಾವು ನಮ್ಮ ಸಾಹಿತ್ಯ ಕೂಡಿ ನಿಗದಿಯನ್ನು ಮಾಡಿರ್ತಕ್ಕಂಥದ್ದು. ಅದು ಕೂಡ ಇವತ್ತು ಒಂದು ಮುರುಗಲ್ಲು ಮತ್ತು ಲಿಂಗಸೂರು 2 ಉಪಸಭೆಗಳಲ್ಲಿ ಸಭೆಯನ್ನು ಮಾಡಿ ಅದನ್ನು ಏನೇನು ಬರ್ತವೆ ಅಂತಕ್ಕಂಥದ್ದು ನಾವು ನೋಡ್ಕೊಳ್ತೀವಿ. ನಾನು ಮನವಿ ಮಾಡ್ಕೊಳ್ಳೋದಿಷ್ಟು ನನ್ನ ಕ್ಷೇತ್ರದ ಜನತೆಗೆ ಇನ್ನೂ ಇದು ಪರ್ಮನೆಂಟಾಗಿ ಶಾಸಕರ ಕಚೇರಿ ಎಲ್ಲ ಸಾರ್ವಜನಿಕರವಾಗಿ ಸೇವೆಗಾಗಿ ಇವತ್ತು ಸಿದ್ಧರಾಗಿದೆ. ಎಲ್ಲರೂ ಬಂದು ಇಲ್ಲಿ ತಮ್ಮ ಒಂದು ಹೇಳ್ತಕ್ಕಂಥ ಸಮಸ್ಯೆಗಳನ್ನು ಕೇಳಬೇಕು ಅಂತಕ್ಕಂಥದ್ದನ್ನು ನಾನು ಕ್ಷೇತ್ರದ ಜನತೆಯಲ್ಲಿ ಮನವಿಯನ್ನು ಮಾಡ್ತೀನಿ.